ನೀರಿನೊಂದಿಗೆ ಈ ಒಂದು ಮಿಶ್ರಣ ಮಾಡಿದರೆ ಸಾಕು, ಎಷ್ಟೋ ಮನೆ ಕೆಲಸ ತುಂಬಾ ಸುಲಭ ಆಗುತ್ತೆ, ಚಮತ್ಕಾರಿ ಅನ್ನೋ ಥರ ವರ್ಕ್ ಆಗುತ್ತೆ. ಯಾವುದೇ ಕ್ಲೀನರ್ ಕೂಡ ಬೇಕಾಗಿಲ್ಲ, ಮನೆಯಲ್ಲೇ ಈ ಒಂದು ಸಲಹೆಯನ್ನು ಪಾಲಿಸಿದರೆ ಸಾಕು. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಬಳಸುವಂತಹ ಕಾಫಿ ಟೀ ಶೋಧಿಸುವಂಥ ಫಿಲ್ಟರ್ ನೋಡಿ, ಈ ರೀತಿ ಫಿಲ್ಟರ್ನ ಒಳಗಡೆ ಸಣ್ಣ ಸಣ್ಣದಾಗಿ ಈ ಕಾಫಿ ಅಥವಾ ಟೀ ಪುಡಿ ಎಲ್ಲ ಹೋಗಿ ಕೂತ್ಬಿಟ್ಟಿರುತ್ತೆ. ಇದನ್ನು ನಾವು ಸ್ಕ್ರಬ್ಬರಿಂದ ಉಜ್ಜಿದ್ರೂ ಕೂಡ ಬರೋದಿಲ್ಲ. ಈ ಥರ ಆಗಿದೆ ಅಂತಂದರೆ ನೋಡಿ, ಸ್ಟವನ್ನು ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫಿಲ್ಟರನ್ನು ಈ ರೀತಿ ಸುತ್ತಲೂ ಕೂಡ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ. 1 ನಿಮಿಷ ಬಿಸಿ ಮಾಡಿದರೆ ಸಾಕಾಗುತ್ತೆ. ಇದರೊಳಗಡೆ ಇರೋವಂಥದ್ದೆಲ್ಲ ಸುಟ್ಟು ಪುಡಿ ಪುಡಿ ಆಗಿಬಿಡುತ್ತೆ. ನಂತರ ಒಂದು ಹಳೆಯದಾದ ಬ್ರಷನ್ನು ತಗೊಂಡು ಈ ರೀತಿ ಉಜ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆ ರಂಧ್ರಗಳಲ್ಲಿ ಇರೋವಂಥ ಕಸ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನಂತರ ನೀವು ಸ್ಕ್ರಬ್ಬರನ್ನು ಬಳಸಿ ಈ ಒಂದು ಫಿಲ್ಟರನ್ನು ವಾಶ್ ಮಾಡಿಕೊಂಡು ನೋಡಿ, ನಿಮಗೆ ಶಾಕ್ ಆಗುತ್ತೆ. ಯಾಕಂದರೆ ಫಿಲ್ಟರ್ ಅನ್ನೋದು ಅಷ್ಟು ಚೆನ್ನಾಗಿ ಡೀಪ್ ಕ್ಲೀನ್ ಆಗಿಬಿಡುತ್ತೆ. ಈ ಒಂದು ಕ್ಲೀನಿಕ್ ಟಿಪ್ ನಿಮಗೆ ಇಷ್ಟ ಆಯಿತಾ? ಮುಂದಿನ ಟಿಪ್ ನೋಡೋಣ ಬನ್ನಿ. ಈ ರೀತಿ ತುಳಸಿ ಹೂ ಒಣಗಿರೋದಾಗಲಿ ಅಥವಾ ಫ್ರೆಶ್ ಆಗಿರೋದಾಗಲಿ, ಇದು ಎಲ್ಲೇ ಸಿಕ್ಕರೂ ಕೂಡ ನೀವು ಇನ್ನು ಮುಂದೆ ಬಿಡೋಕ್ಕೆ ಹೋಗಬೇಡಿ. ಇದರಿಂದ ಸಾಕಷ್ಟು ಉಪಯೋಗ ಅನ್ನೋದಿದೆ. ಹೇಗೆ ಇದನ್ನು ಬಳಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈ ರೀತಿ ತುಳಸಿ ಹೂ ಏನಾದರೂ ಬಿಟ್ಟರೆ ಇದನ್ನು ಕಟ್ ಮಾಡಿ ಸಾಮಾನ್ಯವಾಗಿ ಪಾಟ್ಗಳಲ್ಲೇ ಹಾಕ್ತೀವಿ, ಇದರಿಂದ ಹೊಸ ಗಿಡ ಬರುತ್ತೆ ಅಂಥೇಳಿ. ಅದೇ ರೀತಿ ಈ ಹೂಗಳನ್ನು ನಾವು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಬಳಸಿದ್ರೆ. ಯಾವ ಥರ ಬಳಸೋದು ಅಂದರೆ, ಹೂಗಳನ್ನು ಕ್ಲೀನಾಗಿ ತೊಳೆದು ಈ ರೀತಿ ಬಿಡಿಸ್ಕೋಬೇಕಾಗತ್ತೆ, ಬೀಜಗಳನ್ನು ಬಿಡಿಸ್ಕೋಬೇಕಾಗತ್ತೆ. ಒಂದು 4ರಿಂದ 5 ಹೂಗಳನ್ನು ತಗೊಂಡು ಈ ರೀತಿ ಬೀಜಗಳನ್ನು ಬಿಡಿಸಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹೇರಳವಾದ ಆ್ಯಂಟಿವೈರಲ್ ಗುಣ ಅನ್ನೋದಿರುತ್ತೆ. ತುಳಸಿ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ಶೀತ ಸಂಬಂಧಿತ ತೊಂದರೆ ಇದ್ದಾಗ, ಜ್ವರ ಇದ್ದಾಗ ಬಳಸ್ಕೊಂಡ್ರೆ ಒಳ್ಳೆ ಅತ್ಯದ್ಭುತವಾದ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದೇ ರೀತಿ ಒಣಗಿರೋವಂಥ ಹೂಗಳನ್ನ ಏನು ಮಾಡ್ಬೋದು ಅಂತಂದರೆ ನೋಡಿ, ಒಣಗಿರೋವಂಥ ಹೂಗಳನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಟೀ ಮಾಡಬೇಕಾದ್ರೆ ಇದು ಚೂರೇ ಚೂರು ಒಂದು ಚಿಟಿಕೆ ಆಗೋಷ್ಟು ಈ ತುಳಸಿಯ ಹೂಗಳನ್ನ ಹಾಕಿದ್ರೆ ಟೀಯನ್ನು ಮಾಡಿ ನೋಡಿ, ಘಮ ಘಮ ಅಂತಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಂಟರ್ ಟೈಮಲ್ಲಿ ಈ ತುಳಸಿ ಹೂಗಳನ್ನ ಬಳಸಿ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಶೀತ ಸಂಬಂಧಿತ ತೊಂದರೆಗೆ. ಆಗಲೇ ತುಳಸಿ ಹೂಗಳನ್ನ ತೊಳೆದು ನೀರಲ್ಲಿ ನೋಡಿ ಕುದಿಯೋದಕ್ಕೆ ಅಂತೇಳಿ ಇಟ್ಟಿದ್ದೆ. ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಬೆಚ್ಚಗಾದ ಮೇಲೆ ಇದನ್ನು ಶೋಧಿಸ್ಕೊಂಡು ಸಾಧ್ಯ ಆದಷ್ಟು ಇದನ್ನು ಬೆಚ್ಚಗೆ ಬಿಸಿಗೆ ಕುಡಿಯೋದ್ರಿಂದ ನೋಡಿ, ಇದರಲ್ಲಿ ಆ್ಯಂಟಿವೈರಲ್ ಗುಣ ಅನ್ನೋದಿರುತ್ತೆ. ಜ್ವರ ಇದ್ದಾಗ ಬೇಗ ರಿಕವರ್ ಆಗೋದಕ್ಕೂ ಕೂಡ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಶೀತ ಸಂಬಂಧಿತ ತೊಂದರೆ ಇರೋರು ಖಂಡಿತ ನೀವು ಈ ಒಂದು ಡ್ರಿಂಕನ್ನು ಮಾಡಿಕೊಡಿರಿ, ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತ ಬರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಹೌದು, ಈ ಶುಕ್ರವಾರ ಆಚರಣೆ ಮಾಡೋರು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ಮುಂದಿನ ಶುಕ್ರವಾರ ಹುಣ್ಣಿಮೆ ಇರೋ ದಿನ ಇನ್ನಷ್ಟು ಜನ ಅವತ್ತು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದರೆ ತಾವರೆ ಹೂವು ತುಂಬಾ ಸ್ಪೆಷಲ್ಲು, ಅಮ್ಮನವ್ರಿಗೆ ತುಂಬಾ ಇಷ್ಟ. ಈ ತಾವರೆ ಹೂವನ್ನು ನೋಡಿ ಹಾಗೆ ಇಡೋದಕ್ಕಿಂತ ಈ ರೀತಿ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ, ಒಂದೊಂದೇ ದಳಗಳನ್ನು ಬಿಡಿಸ್ಕೊಳ್ತಾ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಹೂವು ತುಂಬಾ ಸುಂದರವಾಗಿ ಕಾಣುತ್ತೆ. ನೋಡಿ, ನಾವು ಹಾಗೇ ಹೂವನ್ನು ದೇವರಿಗೆ ಅರ್ಪಿಸೋದಕ್ಕೂ ಈ ರೀತಿ ಡೆಕೋರೇಟ್ ಮಾಡಿ ಅರ್ಪಿಸೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೂವು ತುಂಬ ದುಂಡಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಮಾರ್ಕೆಟ್ನಿಂದ ತಂದಿರ್ತೀವಿ, ಸ್ವಲ್ಪ ಬಾಡಿರುತ್ತೆ. ಸೊ ಅದು ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಕಾಣಬೇಕು ಅಂದರೆ ಈ ವಿಧಾನದಲ್ಲಿ ಲೆಫ್ಟು ರೈಟು ಮತ್ತು ಲೆಫ್ಟು ಈ ಥರ ಹೂವನ್ನು ಒಂದೊಂದೇ ಪೆಟಲ್ಸನ್ನು ದಳವನ್ನು ಬಿಡಿಸ್ಕೊಂಡು ಮಡ್ಚ್ಕೊಳ್ತಾ ಬನ್ನಿ. ಹೂವು ಅನ್ನೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಿಮ್ಮ ಕೈಲಿ ಎಷ್ಟು ಪೆಟಲ್ವರೆಗೂ ಮಡ್ಚೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಪೆಟಲ್ವರೆಗೂ ಮಡಚಿ ನೋಡಿ. ಹೂವು ಅನ್ನೋದು ಮೊದಲು ಹೇಗಿತ್ತು, ನಂತರ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಒಂದು ರೀತಿಯಲ್ಲಿ ಬೇರೆ ರೀತಿಯ ಲುಕ್ಕನ್ನೇ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಸ್ನೇಹಿತರೆ, ಮನೆಯಲ್ಲಿ ಸಾಮಾನ್ಯವಾಗಿ ಈ ಫ್ಯಾನ್ಗಳು, ಸೀಲಿಂಗ್ ಫ್ಯಾನ್ಗಳು ತುಂಬಾ ಡಸ್ಟ್ ಆಗ್ತಾ ಇರುತ್ತೆ. ಇದನ್ನು ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಈ ಧೂಳೆಲ್ಲ ಫ್ಯಾನ್ ಆನ್ ಮಾಡಿದಾಗ ಬರ್ತಾ ಇರುತ್ತೆ. ಈ ಫ್ಯಾನನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಹೇಗಪ್ಪ? ನಮಗೆ ತುಂಬಾ ಡಸ್ಟ್ ಅಲರ್ಜಿ ಅನ್ನೋದಾಗುತ್ತೆ. ಈ ಥರ ಎಲ್ಲ ಧೂಳಿದ್ದಾಗ ಕ್ಲೀನ್ ಮಾಡೋಕ್ಕೋದ್ರೆ ಡಸ್ಟ್ ಅನ್ನೋದು ನೆಲದಲ್ಲೆಲ್ಲ ಬೀಳುತ್ತೆ ಅಂತ ಅನ್ನೋರು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಅದೇ ಥರ ಈ ಒಂದು ಕಬೋರ್ಡ್ಸ್ ಎಲ್ಲ ಇರುತ್ತಲ್ಲ, ವಾರ್ಡ್ರೋಬ್ಸ್ ಎಲ್ಲ, ಸೊ ಅಲ್ಲೂ ಕೂಡ ಅಷ್ಟೇ ಮೇಲೆಲ್ಲ ತುಂಬಾ ಡಸ್ಟ್ ಅಂದರೆ ಡಸ್ಟ್ ಆಗಿಬಿಟ್ಟಿದೆ, ತುಂಬ ಧೂಳಾಗಿದೆ. ನೋಡಿ ಇದೆಲ್ಲ ವೈಟ್ ಕಲರು, ಬಟ್ ಹೆಂಗೆ ಕಾಣ್ತಾ ಇದೆ ಅಂಥೇಳಿ ಅಲ್ಲಲ್ಲಿ ಪ್ಯಾಚಸ್ಸು ಒಂಥರ ಕೊಳೆ ಥರ ತುಂಬ ಧೂಳು ಥರ ಎಲ್ಲ ಆಗಿಬಿಟ್ಟಿದೆ. ಮತ್ತು ಮೇಲ್ಭಾಗದಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಇಡ್ಸೋದಿಲ್ಲ. ಹಿಂಗಪ್ಪ ನಾವು ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಈಸಿಯಾಗಿ ಎಷ್ಟೇ ಕೊಳಕಾಗಿದ್ದರೂ, ಫ್ಯಾನು ಡಸ್ಟ್ ಆಗಿದ್ದರೂ ನಾವು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು. ಈ ಒಂದು ಸಣ್ಣ ಸಲಹೆಯನ್ನು ಪಾಲಿಸಿದ್ರೆ ಸಾಕಾಗುತ್ತೆ. ನೋಡಿ, ನೀರಿನ ಜೊತೆಗೆ ಇದನ್ನು ಮಿಶ್ರಣ ಮಾಡಿದರೆ ಸಾಕು, ಕೆಲಸ ಅನ್ನೋದು ಚಕ ಆಗಿಬಿಡುತ್ತೆ, ತುಂಬಾ ಸುಲಭ ಆಗುತ್ತೆ. ಯಾವುದು ಅಂತಂದರೆ, ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಒಂದು ಲಿಕ್ವಿಡನ್ನು, ಒಂದು ಟಬ್ಬಲ್ಲಿ ನೀರನ್ನು ತಗೊಳ್ಳಿ. ಆ ನೀರಿನಲ್ಲಿ ಈ ಒಂದು ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿ, ಯಾವ ಕಂಪ್ನಿದಾದರೂ ನೀವು ಬಳಸ್ಬೋದು. ಲಿಕ್ವಿಡನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ನೊರೆ ಬರ್ತಾರೆ. ತುಂಬ ಜಾಸ್ತಿನೂ ಹಾಕ್ಬಾರ್ದು, ತುಂಬ ಕಡಿಮೆನೂ ಹಾಕ್ಬಾರ್ದು. ನೋಡಿ ಸ್ವಲ್ಪ ಲಿಕ್ವಿಡನ್ನು ಹಾಕಿ ಈ ಥರ ಮಿಶ್ರಣ ಮಾಡಿಕೊಂಡ್ರೆ ಇಷ್ಟರ ಮಟ್ಟಿಗೆ ನೊರೆ ಬಂದರೆ ಸಾಕಾಗುತ್ತೆ. ನಂತರ ನೋಡಿ, ನಾನಿಲ್ಲಿ ಹಳೇದಾಗಿರೋಂಥ ದಿಂಬಿನ ಕವರನ್ನು ತೊಗೊಂಡಿದ್ದೀನಿ. ಸೊ ಹಳೇದಾಗಿರೋಂಥ ದಿಂಬಿನ ಕವರನ್ನು ತೊಗೊಂಡು ಸಿದ್ಧ ಮಾಡ್ಕೊಂಡಿರೋ ಅಂಥ ಈ ಒಂದು ನೀರಿನಲ್ಲಿ ಹತ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಇಂಟ್ಕೋಬೇಕಾಗುತ್ತೆ. ದಿಂಬಿನ ಕವರು ಕೂಡ ಕ್ಲೀನಾಗಿರಬೇಕು. ಹಳೇದಾಗಿದೆ ಅಂದರೆ ಧೂಳು, ಡಸ್ಟ್ ಎಲ್ಲ ಇರೋವಂಥದ್ದನ್ನೆಲ್ಲ ಬಳಸೋಂಗಿಲ್ಲ. ಸ್ವಲ್ಪ ಕ್ಲೀನಾಗಿರೋಂಥ ದಿಂಬಿನ ಕವರನ್ನೇ ತೊಗೊಳ್ಳಿ. ಹಳೇದಾಗಿದ್ರೂ ಓಕೆ, ಬಟ್ ಕ್ಲೀನಾಗಿರಲಿ. ಈ ಒಂದು ಲಿಕ್ವಿಡ್ನಲ್ಲಿ ಪಿಲ್ಲೋ ಕವರನ್ನು ಅದ್ದಿ ನೋಡಿ, ಫ್ಯಾನ್ದು ರೆಕ್ಕೆಗಳಿಗೆ ಈ ವಿಧಾನದಲ್ಲಿ ದಿಂಬಿನ ಕವರನ್ನು ಹಾಕಿ ನಂತರ ಒರೆಸೋದ್ರಿಂದ ಧೂಳೆಲ್ಲ ಕೆಳಗಡೆ ಬೀಳಲ್ಲ. ಮತ್ತು ಡಸ್ಟ್ ಅಲರ್ಜಿ ಇರೋರಿಗೆ ಈ ಟಿಪ್ ತುಂಬಾ ಉಪಯೋಗ ಆಗುತ್ತೆ. ಸೊ ಅಲರ್ಜಿ ಕೂಡ ಆಗೋಲ್ಲ, ಧೂಳೆಲ್ಲ ಹೊರಗೆ ಬರೋದಿಲ್ಲ. ನೋಡಿ, ಸೊ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಒಂದೊಂದೇ ರೆಕ್ಕೆಗೆ ಈ ರೀತಿ ಪಿಲ್ಲೋ ಕವರನ್ನು ಹಾಕಿ ಒರೆಸ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಈಸಿಯಾಗಿ ನೋಡಿ, ಆರಾಮಾಗಿ ಈ ಥರ ದಿಂಬಿನ ಕವರ್ ಹಾಕೋದು, ಒಂದು ಸತಿ ಈ ಥರ ಒರೆಸ್ಕೊಂಡು ಹೊರಗೆ ತೆಗೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಫ್ಯಾನ್ ಅನ್ನೋದು, ಇದರಲ್ಲಿ ಎಷ್ಟೊಂದು ಡಸ್ಟ್ ಇತ್ತು, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಅದರಲ್ಲಿ ಗೊತ್ತಾಗಲ್ಲ ಡಾರ್ಕ್ ಕಲರು, ಬಟ್ ಈ ಫ್ಯಾನಲ್ಲಿ ನೋಡಿ ಎಷ್ಟೊಂದು ಡಸ್ಟ್ ಅನ್ನೋದಿದೆ. ಇದೇ ವಿಧಾನದಲ್ಲಿ ನಾವು ಪಿಲ್ಲೋ ಕವರನ್ನು ಬಳಸ್ಬಿಟ್ಟು ನೋಡಿ, ಈ ಥರ ಫ್ಯಾನನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಜಸ್ಟ್ ಕವರನ್ನು ಈ ಥರ ಹಾಕೋದು ಮತ್ತು ಹೀಗೆ ಒರೆಸ್ಕೊಳ್ಳೋದು. ಒಂದು ಚೂರು ಧೂಳು ಹೊರಗೆ ಬೀಳೋದಿಲ್ಲ. ಮತ್ತು ಡಸ್ಟ್ ಅಲರ್ಜಿ ಆಗೋರಿಗೆ ಈ ಒಂದು ಕ್ಲೀನಿಂಗ್ ಟಿಪ್ ತುಂಬಾ ಉಪಯೋಗ ಆಗುತ್ತೆ ನೋಡಿ. ಮತ್ತು ಲಿಕ್ವಿಡ್ ನೀರನ್ನು ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗಿ ಶೈನ್ ಬಂದುಬಿಡುತ್ತೆ ಫ್ಯಾನ್ ಅನ್ನೋದು. ನೀವು ಒರೆಸ್ತಾ ತಳ ಹೊಳೆಯುತ್ತೆ. ಸ್ವಲ್ಪ ತೇವದ ಬಟ್ಟೆನ ಬಳಸಿ ನಾವು ಕ್ಲೀನ್ ಮಾಡ್ತಾ ಇದ್ದೀವಲ್ವ, ಈ ಪಿಲ್ಲೋ ಕವರನ್ನು ಬಳಸಿ ಕ್ಲೀನ್ ಮಾಡಿದ್ಮೇಲೆ ನಂತರ ಸ್ವಲ್ಪ ಡ್ರೈ ಕ್ಲಾತನ್ನು ತೊಗೊಂಡು, ಶುಭ್ರವಾಗಿರೋ ಒಂದು ಕಾಟನ್ ಬಟ್ಟೆನ ತೊಗೊಂಡು ಇನ್ನೊಂದು ಸತಿ ಒರೆಸ್ಬಿಟ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಫ್ಯಾನ್ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ, ತಳ ಅಂಥೇಳಿ ಹೊಳಿತಾ ಇದೆ. ಇದೇ ಒಂದು ಲಿಕ್ವಿಡ್ ನೀರಿನಲ್ಲಿ ಶುಭ್ರವಾಗಿರೋಂಥ ಒಂದು ಬಟ್ಟೆಯನ್ನು ಹತ್ಕೊಂಡು ನೋಡಿ, ಸ್ವಲ್ಪ ಇನ್ನೊಂದು ಚೂರು ಲಿಕ್ವಿಡನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೊರೆ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಚೂರು ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿ ಮತ್ತು ಬಟ್ಟೆನ ಡಿಪ್ ಮಾಡಿಕೊಂಡು, ಈ ಕಬೋರ್ಡ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ಮೇಲೆಲ್ಲ ನಮ್ಗೆ ಇಟ್ಸಲ್ಲ ಅಂತಂದರೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ವೈಪರ್ ಇಟ್ಕೊಳ್ಳಿ. ವೈಪರನ್ನು ಇಟ್ಕೊಂಬಿಟ್ಟು ಈ ಥರ ಕ್ಲಿಪ್ ಬರುತ್ತಲ್ವ, ಕ್ಲಿಪ್ಪನ್ನು ಈ ಥರ ಹಾಕ್ಬಿಡಿ. ಇದು ತುಂಬಾ ಸ್ಟ್ರಾಂಗಾಗಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಯಾರೂ ಹೆಲ್ಪ್ ಮಾಡೋರಿಲ್ಲ ಅಂಥೇಳಿ ಇನ್ನು ಮುಂದೆ ಚಿಂತೆ ಮಾಡೋದು ಬೇಡ. ಈ ವಿಧಾನದಲ್ಲಿ ಸಿಂಪಲ್ ಸಲಹೆಯನ್ನು ಪಾಲಿಸ್ಕೊಂಡು ನಾವು ಹೆಣ್ಮಕ್ಳು ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ನಮಗೆ ಎಟ್ಕ್ಸೋದಿಲ್ಲ, ನಮಗೆ ಮೇಲೆಲ್ಲ ಹತ್ತಿದರೆ ಕೆಲವರಿಗೆ ತಲೆ ಸುತ್ತು ಬರೋವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಬಟ್ ಈ ಒಂದು ಟ್ರಿಕ್ಕನ್ನು ನೀವು ಟ್ರೈ ಮಾಡಿದರೆ ಆರಾಮಾಗಿ ಮೇಲೆ ಎಟ್ಕ್ಸಲ್ಲ ಕಬೋರ್ಡ್ಸ್ ಎಲ್ಲ ನಮಗೆ ಅಂತಂದರೆ, ವೈಪರನ್ನು ತೊಗೊಂಡು ಲಿಕ್ವಿಡ್ನಲ್ಲಿ ಅದ್ದಿರೋವಂಥ ಬಟ್ಟೆನ ಮಧ್ಯದಲ್ಲಿ ಇಟ್ಟು ಕ್ಲಿಪ್ಪನ್ನು ಹಾಕಿ ಈಸಿಯಾಗಿ ನಾವು ಕಬೋರ್ಡ್ಸ್ ಮೇಲ್ಗಡೆ ಎಲ್ಲ
ಕ್ಲೀನಾಗಿ ಒರೆಸ್ಕೋಬೋದು ನೋಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಂತರ ಇದೇ ಒಂದು ಕ್ಲಾತನ್ನು ನಾನು ಲಿಕ್ವಿಡ್ ಸಿದ್ಧ ಮಾಡ್ಕೊಂಡಿದ್ನಲ್ಲ ಆ ನೀರಿನಲ್ಲಿ ಅದ್ದಿ ಈಗ ನೋಡಿ ಕಬೋರ್ಡ್ಸ್ ಡೋರೆಲ್ಲ ವೈಟ್ ಡೋರ್ಸ್ ಬಟ್ ಎಷ್ಟು ಡಸ್ಟ್ ಆಗಿದೆ ಅಂದರೆ ಇದನ್ನು ಒರೆಸ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತುಂಬಾ ಧೂಳಿರೋ ಅಂಥದ್ದು ನೋಡಿ, ಎಷ್ಟು ಡಸ್ಟ್ ಥರ ಬರ್ತಾ ಇದೆ ಒರೆಸ್ತಾ ಇದ್ದರೆ. ಸೊ ಈ ಒಂದು ಲಿಕ್ವಿಡನ್ನು ನಾವು ಬಳಸಿ ಇದನ್ನೆಲ್ಲ ಒರೆಸೋದ್ರಿಂದ ಮೊದಲು ವೆಟ್ ಕ್ಲಾತಲ್ಲಿ ಅಂದರೆ ಒದ್ದೆ ಇರೋ ಬಟ್ಟೆನಲ್ಲಿ ಒರೆಸ್ಕೋಬೇಕು. ನಂತರ ಒಂದು ಡ್ರೈ ಕಾಟನ್ ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಬಿಟ್ರಾಯ್ತು. ನೋಡಿ ಎಷ್ಟು ಧೂಳು ಡಸ್ಟು ಬರ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು. ಈ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಖಂಡಿತ ನೀವು ಈ ಒಂದು ಕ್ಲೀನಿಂಗ್ ಹ್ಯಾಕನ್ನು ಟ್ರೈ ಮಾಡಿ. ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಯಾವುದೇ ಎಕ್ಸ್ಟ್ರಾ ನಮಗೆ ಲಿಕ್ವಿಡ್ ಬೇಕು ಅಂತೆಲ್ಲ ಏನಿಲ್ಲ. ಮನೆಯಲ್ಲೇ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ನಾನು ಈ ಕಬೋರ್ಡ್ಸ್ ಎಲ್ಲ ಒರೆಸಿದ್ದೀನಿ. ಈ ಟಿಪ್ಪನ್ನು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನಾಗಿದೆ. ತಳ ಅಂಥೇಳಿ ಹೊಳಿತಾ ಇದೆ. ಮೊದಲು ಒದ್ದೆ ಬಟ್ಟೆನಲ್ಲಿ ಒರೆಸಿ ಅಂದರೆ ಲಿಕ್ವಿಡ್ ನೀರಿನಲ್ಲಿ ಬಟ್ಟೆನ ಅದ್ದಿ ಒರೆಸಿ ನಂತರ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಆಯಿತು. ಬಿಫೋರ್ ನೋಡಿ ಹೇಗಿತ್ತು, ಆಫ್ಟರ್ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಶೈನಿಯಾಗಿ ತಳ ಅಂಥೇಳಿ ಹೊಳಿತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು. ನಾವು ರೇರಾಗಿ ಹಬ್ಬಕ್ಕೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಏನೂ ಆಗಲ್ಲ, ತುಂಬ ಈಸಿಯಾಗಿ ಕ್ಲೀನಿಂಗ್ ಕೆಲಸ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಈ ಒಂದು ಕ್ಲೀನಿಂಗ್ ಟಿಪ್ ಇಷ್ಟ ಆಯಿತಾ? ಹಾಗಿದ್ರೆ ಲೈಕನ್ನು ನೀಡಿ. ಮುಂದಿನ ಟಿಪ್, ಇಲ್ಲಿ ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ. ಅದರಲ್ಲಿ 2-3 ಕರ್ಪೂರನ ಇಟ್ಟು ಕುಟ್ಟಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪುಡಿ ಮಾಡ್ಕೊಂಡ್ಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಪೇಪರನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಕರ್ಪೂರದಲ್ಲಿ ಒಂದೊಳ್ಳೆ ಘಮ ಅನ್ನೋದು ಬರ್ತಾ ಇರುತ್ತೆ. ಈ ಕರ್ಪೂರವನ್ನು ಬಳಸೋದ್ರಿಂದ ಜಿರಳೆಗಳನ್ನು ನಾವು ದೂರ ಇಡ್ಬೋದು. ಅದ್ರ ಜೊತೆಗೆ ನೋಡಿ ಕರ್ಪೂರ ಇಡೋ ಜಾಗದಲ್ಲಿ ಜಿರಳೆ ಕೂಡ ಬರೋದಿಲ್ಲ. ನಂತರ ಒಂದು ದಾರನ ತೊಗೊಂಡು ಪೇಪರನ್ನು ಫೋಲ್ಡ್ ಮಾಡಿಬಿಟ್ಟು ದಾರ ತೊಗೊಂಡು ಈ ಥರ ಕಟ್ಟಬೇಕಾಗತ್ತೆ. ಕರ್ಪೂರನ ಒಳಗಡೆ ತರಿಯಾಗಿ ಪುಡಿ ಮಾಡಿ ಪೇಪರ್ನೊಳಗಡೆ ಇಟ್ಟು ಪೇಪರ್ ಫೋಲ್ಡ್ ಮಾಡಿ ದಾರನ ಕಟ್ಟಿ ನಂತರ ಒಂದು ಸೂಜಿ ಅಥವಾ ಪಿನ್ನನ್ನು ತೊಗೊಂಡು ಪೇಪರನ್ನು ಈ ರೀತಿ ಚಿಕ್ಕ ರಂಧ್ರಗಳಾಗಿ ಮಾಡ್ಕೋಬೇಕಾಗುತ್ತೆ. ಇದರಿಂದ ಕರ್ಪೂರದ ಘಮ ಅನ್ನೋದು ಹೊರಗಡೆ ಬರ್ತಾ ಇರುತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ತೀವಲ್ವ, ವಾಷಿಂಗ್ ಮಿಷಿನಿಂದ ದುರ್ನಾತ ಅನ್ನೋದು ಬರ್ತಾ ಇದ್ದರೆ ಅಲ್ಲಿ ಜಿರಳೆಗಳು ಏನು ಓಡಾಡಬಾರ್ದು ಅಂತ ಅಂದರೆ ಬಟ್ಟೆ ಎಲ್ಲ ಒಗೆದ್ಮೇಲೆ ಇದನ್ನು ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಡಿ. ಇದರಿಂದ ದುರ್ನಾತ ಅನ್ನೋದು ಬರಲ್ಲ. ಅದ್ರ ಜೊತೆಗೆ ಡೋರನ್ನು ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಓಪನ್ ಇಡಿ. ಈ ಥರ ಡೋರನ್ನು ಓಪನ್ ಇಡೋದ್ರಿಂದ ವೆಂಟಿಲೇಷನ್ ಕೂಡ ಆಗುತ್ತೆ. ಸೊ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಟಿಪ್. ನೆಕ್ಸ್ಟ್ ಟೈಮ್ ಬಟ್ಟೆ ಹಾಕಬೇಕಾದ್ರೆ ಇದನ್ನು ತೆಗೀರಿ ಮತ್ತು ಬಟ್ಟೆ ವಾಶ್ ಮಾಡಿದ್ಮೇಲೆ ಹಾಕಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.